ಕ್ಯಾಮರಾಮನ್ಗಳಲ್ಲಿ ದೃಶ್ಯಾವಳಿಗಳನ್ನು ಸೆರೆ ಹಿಡಿಯೋದಕ್ಕೆ ಮುಂದಾಗ್ತಿದ್ದಾರೆ. ಅಂದರೆ ಅದನ್ನು ಪೊಲೀಸರು ಅಲ್ಲಿ ಅವರನ್ನು ತಡೆದು ನಿಲ್ಲಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ನೋಡಿ ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಆದರೆ ಇಲ್ಲಿಗೆ ದರ್ಶನ್ ಆಗಲಿ ಪವಿತ್ರಗೌಡ ಆಗಲಿ ಇಲ್ಲ ಅನ್ನುವ ಮಾಹಿತಿ ಇದೆ. ಈ ಜಾಗಕ್ಕೆ ಅವರನ್ನು ಕೂಡ ಕರೆದುಕೊಂಡು ಬರುವ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡಿ ಇಲ್ಲಿ ಶೆಡ್ನ ಬಳಿ ಆರೋಪಿಗಳಿರುವಂಥ ವಾಹನ ಇದೆ, ಪೊಲೀಸ್ ವಾಹನ ಏನಿದೆ ಆ ವಾಹನ ಈಗ ಬಂದಿದೆ. ನೋಡಿ ಎಲ್ಲರನ್ನು ಕೂಡ ಹೊರಗಡೆ ಕಳಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಯಾರನ್ನು ಕೂಡ ಹತ್ತಿರ ಬಿಡ್ತಾ ಇಲ್ಲ. ಲೈವ್ ದೃಶ್ಯಾವಳಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಲೈವ್ ದೃಶ್ಯಾವಳಿ ಪಟ್ಟಣಗೆರೆಯ ಶೆಡ್ ಏನಿದೆ, ಪಟ್ಟಣಗೆರೆ ಶೆಡ್ನ ಬಳಿ ಆರೋಪಿಗಳನ್ನ ಕರೆದುಕೊಂಡು ಬರಲಾಗಿದೆ. ಈಗ ಆರೋಪಿಗಳನ್ನ ಅಲ್ಲಿ ಒಳಗಡೆ ಕರೆದುಕೊಂಡು ಹೋಗಲಾಗುತ್ತೆ. ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಒಬ್ಬೊಬ್ಬರನ್ನೇ ನಿಲ್ಲಿಸಿ ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ರು, ರೇಣುಕಾಸ್ವಾಮಿ ಎಲ್ಲಿದ್ದ, ರೇಣುಕಾಸ್ವಾಮಿನ ಕರ್ಕೊಂಬಂದಂತಲ್ಲ ರಘು ಚಿತ್ರದುರ್ಗದಿಂದ ಆತ, ಅದೆಲ್ಲವನ್ನ ಕೂಡ ಅಲ್ಲಿ ಸ್ಥಳ ಮಹಾಜರನ್ನು ಮಾಡಲಾಗುತ್ತೆ. ಸ್ಥಳ ಮಹಾಜರನ್ನು ಮಾಡಿ ಅದನ್ನು ದಾಖಲೆ ಮಾಡಿಕೊಳ್ಳಲಾಗುತ್ತೆ. ಪಂಚನಾಮೆಯನ್ನು ಕೂಡ ಮಾಡಲಾಗುತ್ತೆ. ನೋಡಿ ಈಗ ಬಸ್ ಬಂದಿದೆ, ಅದನ್ನು ಕ್ರೈಮ್ ನಡೆದಿರುವಂಥ ಜಾಗವನ್ನು ಕಂಪ್ಲೀಟ್ ಸೀಸ್ ಮಾಡಲಾಗಿದೆ. ಅಲ್ಲಿ ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಆ ಜಾಗದಲ್ಲಿ ಪೊಲೀಸರನ್ನು ಹೊರತುಪಡಿಸಿ ಪರಿಶೀಲನಾ ತಂಡ FSLನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಅಲ್ಲಿ ಎಂಟ್ರಿ ಆಗೋದಕ್ಕೆ ಬಿಡೋದಿಲ್ಲ. ಯಾಕೆಂದರೆ ಏನಕ್ಕೆ ಈ ರೀತಿಯಾಗಿ ಮಾಡ್ತಾರೆ ಅಂತಂದರೆ ಸಾಕ್ಷ್ಯಾಧಾರಗಳು ನಾಶ ಆಗಿದ್ದಾವೆ ಅಂತ ಒಂದು ಕಾರಣಕ್ಕೋಸ್ಕರ. ಕೆಲವೊಮ್ಮೆ ಆ ಥರದ ಘಟನೆಗಳು ಕೂಡ ಆಗಿದೆ. ಕ್ರೈಮ್ ಆದಂತಹ ಜಾಗದಲ್ಲಿ ಯಾರೋ ವ್ಯಕ್ತಿಗಳೆಲ್ಲ ಓಡಾಡಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಲ್ಲಿ ಒಂದಷ್ಟು ಎವಿಡೆನ್ಸ್ಗಳು ಸಿಗೋದಿಲ್ಲ, ಮಿಸ್ ಆಗಿರುತ್ತೆ. ಹಾಗಾಗಿ ಆ ಜಾಗದಲ್ಲಿ ಯಾರನ್ನೂ ಕೂಡ ಬಿಡೋದಿಲ್ಲ. ಒಂದೊಂದು ಅಲ್ಲಿ ಕೂದಲು ಸಿಕ್ಕಿದ್ರು ಕೂಡ ಅದನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾರೆ. ಆತ ಧರಿಸಿದಂತಹ ಬಟ್ಟೆಯ ತುಂಡೇನಾದ್ರು ಬಿದ್ದಿದ್ರೆ ಅದನ್ನು ಕೂಡ ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ರಕ್ತದ ಕಲೆ, ರಕ್ತದ ಮಾದರಿ ಏನಿರುತ್ತೆ, ರಕ್ತದ ಮಾದರಿ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ಅವರು ಕಲೆಕ್ಟ್ ಮಾಡಿ ಇಟ್ಕೊಳ್ತಾರೆ. ವೆಪನ್ಗಳೇನಾದ್ರು ಇತ್ತು ಅಂತಂದರೆ ಅದನ್ನು ಕೂಡ ತಗೊಳ್ತಾರೆ, ವಶಕ್ಕೆ ಪಡೆದುಕೊಳ್ತಾರೆ. ಈ ರೀತಿಯಾಗಿ ಸ್ಥಳದಲ್ಲಿ ಏನೇನು ಸಿಗುತ್ತೆ ಅದೆಲ್ಲವನ್ನು ಕೂಡ FSL ಟೀಮ್ ಪರಿಶೀಲನೆ ಮಾಡಿ ಅದನ್ನು ವಶಕ್ಕೆ ಪಡೆದುಕೊಳ್ಳುತ್ತೆ. ಜೊತೆಗೆ ಬೆರಳಚ್ಚು ತಜ್ಞರು ಕೂಡ ಅಲ್ಲಿ ಫಿಂಗರ್ ಪ್ರಿಂಟ್ಸ್ ಏನಾದರೂ ಇದ್ದರೂ ಕೂಡ ಅದನ್ನು ಕೂಡ ತಗೊಳ್ತಾರೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ಸಾಕ್ಷಿಗಳಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ನಾಗರಾಜ್ ಸಂಪರ್ಕದಲ್ಲಿದ್ದಾರೆ, ಮಾಹಿತಿಯನ್ನು ಕೊಡ್ತಾ ಇದ್ರು. ನಾಗರಾಜ್, ಈಗ ಕರ್ಕೊಂಡು ಬರಲಾಗಿದೆ ಶೆಡ್ನ ಬಳಿ. ದರ್ಶನ್ ಹಾಗೂ ಪವಿತ್ರಗೌಡ ಇಬ್ಬರನ್ನ ಹೊರತುಪಡಿಸಿ ಎಲ್ಲರನ್ನೂ ಕೂಡ ಕರೆದುಕೊಂಡು ಬರಲಾಗಿದೆ. ಅವರನ್ನು ಕೂಡ ಇಲ್ಲಿಗೆ ಕರೆದುಕೊಂಡು ಬರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆಯಾ ನಾಗರಾಜ್? ನಾಗೇಂದ್ರ, ಏನು ಈಗಾಗಲೇ ಮೊದಲ ಹಂತವಾಗಿ 4 ಜನ ಆರೋಪಿಗಳನ್ನ ಶವ ಡಂಪ್ ಮಾಡಿದ್ದ ಜಾಗಕ್ಕೆ ಕರೆದುಕೊಂಡು ಹೋಗಿದ್ರು ಮಹಜರಿಗಾಗಿ. ಅದೇ 4 ಜನರನ್ನ ಇಲ್ಲಿಗೆ ಕರೆದುಕೊಂಡು ಬಂದಿರತಕ್ಕಂಥದ್ದು. ಜೊತೆಗೆ ಈ 4 ಜನರನ್ನ ಏನಕ್ಕೆ ಇಲ್ಲಿಗೆ ಪ್ರಮುಖವಾಗಿ ಕರೆದುಕೊಂಡು ಬಂದಿದ್ದಾರೆ, ಮೊದಲ ಹಂತವಾಗಿ ಹೊರಗಡೆ ಕರ್ಕೊಂಡ್ಬಂದು ಒಂದು ಜಾಗದಲ್ಲಿ ಮಹಜರ್ ಮಾಡಿದ ಕಾರಣ ಇನ್ನೊಂದು ಜಾಗದಲ್ಲಿ ಮಹಜರ್ ಪ್ರಕ್ರಿಯೆಯನ್ನು ಮುಗಿಸೋದಕ್ಕೆ 4 ಜನರನ್ನ ಕರೆದುಕೊಂಡು ಬಂದಿರತಕ್ಕಂಥದ್ದು. ಮೊದಲಿಗೆ ಈ 4 ಜನ ಆರೋಪಿಗಳು ರಾಘು, ನಿಖಿಲ್, ಪವನ್ ಏನಿದ್ದಾರೆ, ಇವು ಒಂದು ಆರೋಪಿಗಳೇ. ಆತನನ್ನ ಏನು ಚಿತ್ರದುರ್ಗದಿಂದ ಕರೆದುಕೊಂಡು ಬರ್ತಾರೆ, ಪ್ರಾಥಮಿಕವಾಗಿ ಕರೆದುಕೊಂಡು ಬಂದು ಶೆಡ್ನಲ್ಲಿ ಇಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಮೊದಲ ಹಂತದಲ್ಲಿ ಇವರನ್ನು ಕರೆದುಕೊಂಡು ಬಂದು ಸ್ಥಳ ಮಹಜರು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಇಲ್ಲಿಗೆ ಕರೆದುಕೊಂಡು ಬಂದಾಗ ಪೊಲೀಸರು ಅವ್ರ ಬಳಿ ಕೇಳ್ತಾರೆ, ನೀವು ಇಲ್ಲಿಗೆ ಆರೋಪಿಯನ್ನು ಎಷ್ಟೊತ್ತಿಗೆ ಕರೆದುಕೊಂಡು ಬಂದ್ರಿ, ಯಾವ ರಸ್ತೆ ಮುಖಾಂತರ ಕರೆದುಕೊಂಡು ಬಂದ್ರಿ, ಜೊತೆಗೆ ಯಾರೆಲ್ಲ ಇದ್ರಿ, ಏನೆಲ್ಲ ವಸ್ತುಗಳಿದ್ವು, ಎಲ್ಲದರ ಬಗ್ಗೆ ಒಂದು ಸ್ಥಳ ಮಹಜರು ನಡೆಸುವಂಥ ಸಂದರ್ಭದಲ್ಲಿ ಪೊಲೀಸರು ಆರೋಪಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು. ಸದ್ಯಕ್ಕೆ ಶೆಡ್ನ ಒಳಗಡೆ ಕರೆದುಕೊಂಡು ಹೋಗಿ ಆರೋಪಿಗಳನ್ನ ಒಂದು ಸ್ಥಳ ಮಹಜರು ಮಾಡುವ ಪ್ರಕ್ರಿಯೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಸುಮಾರು 50 ಮೀಟರ್ಗಳ ದೂರದಲ್ಲೇ ಮಾಧ್ಯಮಗಳವರನ್ನ ಮತ್ತೆ ಸಾರ್ವಜನಿಕರು ಸಾಕಷ್ಟು ಜನ ಸೇರೋದ್ರಿಂದ ಒಂದು ಬಿಗಿ ಪೊಲೀಸ್ ಭದ್ರತೆಯನ್ನ ಮಾಡಿಕೊಂಡು ಒಂದು ಸ್ಥಳ ಮಹಜರು ನಡೆಸ್ತಾ ಇರ್ತಕ್ಕಂಥದ್ದು. ಏನು ಇನ್ನು ಕೆಲವೊತ್ತಲ್ಲಿ ಅವರು ಕೆಲ ಮಾಹಿತಿಗಳನ್ನ ಅವರಿಂದ ಆರೋಪಿಗಳಿಂದ ಪಡೆದುಕೊಂಡ ಬಳಿಕ ಅದನ್ನು ದಾಖಲಿಸುವಂತ ಪ್ರಕ್ರಿಯೆಗೆ ಒಂದಷ್ಟು ಸಮಯ ಹಿಡಿಯುತ್ತೆ. ಅದಾದ ಬಳಿಕ ಇಲ್ಲಿಂದ ನೇರವಾಗಿ ಅವರನ್ನ
ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಏನಿಟ್ಟಿದ್ದಾರೆ ಅಲ್ಲಿಗೆ ಕರ್ಕೊಂಡು ಹೋಗುವಂಥದ್ದು ನಾಗೇಂದ್ರ. ಎಷ್ಟೊತ್ತು ಸ್ಥಳ ಮಹಾಜರು ನಡೆಸಲಾಗುತ್ತೆ ನಾಗರಾಜ್? ನಾಗೇಂದ್ರ ಏನು ಇಲ್ಲಿ ಸ್ಥಳ ಮಹಜರು ನಡೆಸೋದಕ್ಕೆ ಏನಿದೊಂದು ಮಹಜರು ಪ್ರಕ್ರಿಯೆ ಒಂದು ಕೋರ್ಟ್ಗೆ ಆರೋಪಿಗಳನ್ನ ಸ್ಥಳಕ್ಕೆ ಕರ್ಕೊಂಡೋಗಿ ಆರೋಪಿಗಳು ಸ್ಥಳವನ್ನ ಗುರುತಿಸಿದ್ರು ಅನ್ನೋದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವಂತ ಸಲುವಾಗಿ ಒಂದು ಮಹಜರು ಪ್ರಕ್ರಿಯೆಯನ್ನ ನಡೆಸುವಂಥದ್ದು. ಈ ನಿಟ್ಟಿನಲ್ಲಿ ಆರೋಪಿಗಳು ಹೇಳ್ತಾರೆ, ನಾವು ಇಲ್ಲಿಗೆ ತಂದಿಟ್ಟಿದ್ದೀವಿ ಅಂತ ಹೇಳಿ ಈಗಾಗಲೇ ಏನು ಕನ್ಫೆಷನ್ ಮಾಡ್ಕೊಂಡಿದ್ದಾರೆ ಪೊಲೀಸರ ಮುಂದೆ. ಅದನ್ನ ಇಲ್ಲೂ ಸಹ ಹೇಳ್ತಾರೆ. ಅವರ ಹೇಳಿಕೆಯನ್ನ ಆಧರಿಸಿ ಇಲ್ಲಿ ಸ್ಥಳದಲ್ಲಿ ಏನೆಲ್ಲ ವಸ್ತುಗಳಿದಾವೆ ಮತ್ತೆ ಸ್ಥಳದಲ್ಲಿ ಏನು ಲೊಕ್ಯಾಲಿಟಿಯನ್ನು ಗುರುತಿಸ್ಲಿಕ್ಕೆ ಇರ್ತಕ್ಕಂಥ ಐಡೆಂಟಿಫಿಕೇಶನ್ಗಳು ಏನಿದಾವೆ ಅವುಗಳನ್ನ ದಾಖಲು ಮಾಡ್ತಾರೆ. ಇದಕ್ಕೆ ಸುಮಾರು ಒಂದು ಅರ್ಧ ಗಂಟೆ ಕಾಲಾವಕಾಶ ಹಿಡಿಯುವಂತ ಸಾಧ್ಯತೆ ಇರತಕ್ಕಂಥದ್ದು. ಇದು ಮಾಡಿದ ಕೂಡಲೇ ಅವರನ್ನ ಇಲ್ಲಿಂದ ನೇರವಾಗಿ ಕರೆದುಕೊಂಡು ಹೋಗುವಂತ ಪ್ರಕ್ರಿಯೆ ಆಗುವಂಥದ್ದು. ಯಾವುದೇ ಒಂದು ಏನು ಕೊಲೆ ಪ್ರಕರಣ ಆಗಿರೋದ್ರಿಂದ ಮತ್ತೆ ಕಿಡ್ನಾಪ್ ಜೊತೆಗೆ ಸಾಕ್ಷ್ಯನಾಶ ಆಗಿರೋದ್ರಿಂದ ಈ ಒಂದು ಮಹಜರು ಪ್ರಕ್ರಿಯೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ಒಂದು ಕೊಲೆ ಪ್ರಕರಣ ಈ ಒಂದು ಪ್ರಕರಣದಲ್ಲಿ ಪಡೆದುಕೊಳ್ಳುವಂಥದ್ದು. ಯಾಕಂದ್ರೆ ನ್ಯಾಯಾಲಯದಲ್ಲಿ ನಾಳೆ ದಿನ ಕನ್ವಿಕ್ಷನ್ ಆಗ್ಬೇಕಂದ್ರೆ ಈ ಎಲ್ಲ ಪ್ರಕ್ರಿಯೆಗಳು ಅತ್ಯವಶ್ಯಕವಾಗಿ ಒಂದು ಏನು ಪ್ರಾಸಿಕ್ಯೂಷನ್ಗೆ ಬೇಕಾಗುವಂಥದ್ದು. ಈಗ ಎದುರಿಸುವ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಅಹಿತಕರ ಘಟನೆ ಆಗಲಿದ್ದ ಸೂಕ್ತ ಭದ್ರತೆ ಕೈಗೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನ ಕರೆದುಕೊಂಡು ಬಂದು ಈ ಒಂದು ಸೆಟ್ನಲ್ಲಿ ಯಾವ ರೀತಿ ಅಲ್ಯ ಮಾಡಿದ್ದೀರಿ ಎಲ್ಲವನ್ನ ಪರಿಶೀಲನೆ ಮಾಡಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್. ನಿಮ್ಮೆಲ್ಲ ಮಾಹಿತಿಗಾಗಿ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಕೂಡ ಈಗ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಎಷ್ಟೊತ್ತಿಗೆ ಪಟ್ಟಣಗೆರೆ ಶೆಡ್ಗೆ ರೀಚ್ ಆಗಬಹುದು? ಅಲ್ಲಿ ಎಷ್ಟೊತ್ತು ಪಂಚನಾಮೆಯನ್ನು ಮಾಡ್ತಾರೆ? ಅಲ್ಲಿನ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ ನಾಗರಾಜ್. ನಾಗೇಂದ್ರ, ಏನು ಈಗಾಗಲೇ ಒಂದು ಶವವನ್ನ ಡಂಪ್ ಮಾಡಿದಂತ ಸ್ಥಳದಲ್ಲಿ ಕರೆದುಕೊಂಡೋಗಿ 4 ಜನ ಆರೋಪಿಗಳ ಒಂದು ಸ್ಥಳ ಮಹಜರನ್ನ ನಡೆಸಿರ್ತಕ್ಕಂಥ ಪೊಲೀಸರು ಈಗ RR ನಗರದ ಪಟ್ಟಣಗೆರೆ ಬಳಿ ಇರ್ತಕ್ಕಂಥ ಒಂದು ಏನು ಶೆಡ್ ನಲ್ಲಿ ಇಟ್ಕೊಂಡು ಕೊಲೆಯನ್ನ ಮಾಡಿದ್ರು, ಅಲ್ಲಿ ತೀವ್ರವಾಗಿ ಹಲ್ಲೆಯನ್ನ ಮಾಡಿ ಅಲ್ಲಿ ಕೊಲೆಯನ್ನ ಮಾಡಿದ್ರು, ಅಲ್ಲಿಗೆ ಕರೆದುಕೊಂಡೋಗಿ ಒಂದು ಸ್ಥಳ ಮಹಜರನ್ನ ಮಾಡೋದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ನಾವು ಬಹುತೇಕ ಪಟ್ಟಣಗೆರೆಯನ್ನ ತಲುಪಿರುವಂತದ್ದು. ಹೀಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಶೆಡ್ ಬಳಿ ಹೋಗ್ತಾರೆ. ಇಲ್ಲಿಗೆ ಎಷ್ಟೊತ್ತಿಗೆ ಕರೆದುಕೊಂಡು ಬಂದ್ರಿ, ಯಾವೆಲ್ಲ ವಸ್ತುಗಳಿಂದ ಹಲ್ಲೆ ಮಾಡಿದ್ರಿ ಅನ್ನೋ ಪ್ರಶ್ನೆಗಳನ್ನ ಖುದ್ದು ಅವ್ರ ಕಡೆಯಿಂದನೇ ಒಂದು ಮಾಹಿತಿಯನ್ನ ಪಡೆದುಕೊಳ್ಳುವಂಥದ್ದು ಆರೋಪಿಗಳ ಕಡೆಯಿಂದ. ನಂತರ ಇಲ್ಲಿ ಸ್ಥಳ ಮಹಜರನ್ನ ಆರೋಪಿಗಳು ನೀಡಿದ ಮಾಹಿತಿಯನ್ನ ಮತ್ತೆ ಲೊಕ್ಯಾಲಿಟಿ ಏನಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಮಹಜರು ಕಾಪಿಯಲ್ಲಿ ನೀಟಾಗಿ ದಾಖಲು ಮಾಡುವಂಥದ್ದು. ಮತ್ತೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಯಾವ್ಯಾವ ಕಟ್ಟಡಗಳಿದಾವೆ, ಇಲ್ಲಿಗೆ ಯಾವ ದಾರಿ ಯಾವ ಹಾದಿಯಲ್ಲಿ ನೀವು ಕರೆದುಕೊಂಡು ಬಂದ್ರಿ ಅಂತೇಳಿ, ಯಾವ ವಾಹನದಲ್ಲಿ ಕರೆದುಕೊಂಡು ಬಂದ್ರಿ, ಈ ಎಲ್ಲ ಮಾಹಿತಿಯನ್ನ ಆರೋಪಿಗಳಿಂದ ಪೊಲೀಸರು ಪಡೆದುಕೊಂಡು ಅದನ್ನ ಮಹಜರು ಕಾಪಿಯಲ್ಲಿ ದಾಖಲು ಮಾಡಿ ಇಲ್ಲಿಂದ ಕರೆದುಕೊಂಡು ಹೋಗುವಂಥದ್ದು. ಆದ್ರೆ ಇಲ್ಲಿ ಈಗ ಏನು ಮೊದಲಿಗೆ ಕೇವಲ 4 ಜನ ಆರೋಪಿಗಳನ್ನ ಇಲ್ಲಿ ಕರೆದುಕೊಂಡು ಬರ್ತಾ ಇದ್ದಾರೆ. ಯಾಕಂತಂದ್ರೆ ಇವರು ಏನು ಒಂದು ಶೆಡ್ ನಲ್ಲಿ ಹಲ್ಲೆ ಮಾಡಿ ಕೊಲೆ ಮಾಡದಂತ ಸಂದರ್ಭದಲ್ಲೂ ಇದ್ರು, ಜೊತೆಗೆ ಶವವನ್ನ ತೆಗೆದುಕೊಂಡು ಹೋಗಿ ಡಂಪ್ ಮಾಡಿದಾಗ್ಲೂ ಇದ್ರು. ಈಗ ಇವರನ್ನ ಡಂಪ್ ಮಾಡಿದಂತ ಜಾಗಕ್ಕೆ ಕರೆದುಕೊಂಡು ಹೋಗಿದ್ರಿಂದ ಹಾಗಾಗಿ ಇಲ್ಲಿಯೂ ಸಹ ಅವರ ಒಂದು ಮಹಜರು ಪ್ರಕ್ರಿಯೆಯನ್ನ ಇದೇ ಟೈಮಲ್ಲಿ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿಗೂ ಸಹ ಕರೆದುಕೊಂಡು ಬಂದಿರತಕ್ಕಂಥದ್ದು. ಇದಾದ ಬಳಿಕ ಇನ್ನು ಉಳಿದ ಆರೋಪಿಗಳು ಏನಿದ್ದಾರೆ, ಒಟ್ಟು 9 ಜನ ಇನ್ನು ಠಾಣೆಯಲ್ಲಿದ್ದಾರೆ, ಅವರನ್ನು ಸಹ ಇಲ್ಲಿಗೆ ಕರೆದುಕೊಂಡು ಬಂದು ಒಂದು ಮಹಜರು ಮಾಡುವಂತ ಪ್ರಕ್ರಿಯೆಯನ್ನ ಮಾಡ್ತಾರೆ. ಅವರು ಸಹ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು. ಅಲ್ಲದೆ ಈ 13 ಜನ ಸಹ ಈ ಒಂದು ಶೆಡ್ ಬಳಿ ಬಂದಿದ್ರು ಅನ್ನೋ ಮಾಹಿತಿ ಇತ್ತು. ಜೊತೆಗೆ ಅದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳು ಸಹ ಪೊಲೀಸರಿಗೆ ಲಭ್ಯ ಆಗಿತ್ತು. ಈ ನಿಟ್ಟಿನಲ್ಲಿ ಏನು ಇವರನ್ನ ಮೊದಲ ಹಂತವಾಗಿ ಇವರನ್ನ 4 ಜನರನ್ನ ಶವ ಡಂಪ್ ಮಾಡಿದ ಜಾಗಕ್ಕೆ ಕರೆದುಕೊಂಡು ಬಂದಿದ್ರು. ಅದರಂತೆಯೇ ಈಗ ಇಲ್ಲೇ ಸಹ ಕೊಲೆ ಮಾಡಿದ ಜಾಗಕ್ಕೆ ಕರೆದುಕೊಂಡು ಒಂದು ಸ್ಥಳ ಮಹಜರನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಈಗಷ್ಟೇ ಒಂದು ಶೆಡ್ ಬಳಿ ಬಂದು ವಾಹನ ನಿಲ್ತಾ ಇರ್ತಕ್ಕಂಥದ್ದು ನಾಗೇಂದ್ರ. ಓಕೆ ನಾಗರಾಜ್, ಎಷ್ಟೊತ್ತಿಗೆ ತಲುಪೋದು ಹಾಗಾದ್ರೆ ಈಗ ಶೆಡ್ಗೆ? ನಾಗೇಂದ್ರ, ದೃಶ್ಯಾವಳಿಗಳು ಲಭ್ಯ ಆದ್ರೆ ನೀವು ಗಮನಿಸಬಹುದು. ಏನು ಈಗಾಗಲೇ ಶೆಡ್ ಬಳಿ ಹತ್ರಕ್ಕೆ ಬಂದಿದ್ದಾರೆ. ಇನ್ನು ಶೆಡ್ ಒಳಗಡೆಗೆ ಮಾಧ್ಯಮದವರನ್ನ ಆಚೆ ಕಡೆ ನಿಂತು ಶೆಡ್ ಒಳಗಡೆಗೆ ಒಂದು ವಾಹನವನ್ನ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇನ್ನೇನು ಆಲ್ರೆಡಿ ಶೆಡ್ ಸ್ವಲ್ಪ ಏನು ಮುಖ್ಯ ರಸ್ತೆಯಿಂದ ಸ್ವಲ್ಪ ದೂರದಲ್ಲಿರೋ ಕಾರಣಕ್ಕೆ ಒಳಗಡೆಗೆ ಯಾವುದೇ ಮಾಧ್ಯಮಗಳನ್ನ ಬಿಡದೆ ಬಿಗಿ ಭದ್ರತೆಯಲ್ಲಿ ಎಸ್ ನಾಗರಾಜ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈಗ ಪಟ್ಟಣಗೆರೆ ಬಳಿ ಇರುವಂತಹ ಸಿಸಿಂಗ್ ಶೆಡ್ಗೆ ಈಗ ಆರೋಪಿಗಳನ್ನ ಕರೆದುಕೊಂಡು ಬಂದಿರುವಂತಹ ದೃಶ್ಯಾವಳಿಯನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಲೈವ್ ದೃಶ್ಯಾವಳಿ ನೋಡಿ, ಶೆಡ್ನ ಒಳಭಾಗಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿ ನೋಡಿ. ಇಲ್ಲಿ ಮಾಧ್ಯಮದವರು ಕ್ಯಾಮ್ರಾಗಳನ್ನ ತೆಗೆದುಕೊಂಡು